ಹೇ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನಿದ್ದೀನಿ ಸಾಗರದಲ್ಲಿ ಇರುವಂತಹ ಕೆಳದಿ ಟೆಂಪಲಲ್ಲಿ, ಕೆಳದಿಯ ರಾಮೇಶ್ವರ ಟೆಂಪಲಲ್ಲಿ. ಬನ್ನಿ, ಇದೊಂದು ಅದ್ಭುತವಾದಂತಹ ದೇವಾಲಯ. ತುಂಬ ಶತಮಾನಗಳ ಇತಿಹಾಸವನ್ನು ಹೊಂದಿರುವಂತಹ ದೇವಾಲಯ ಇದು. ಕೆಳದಿಯ ಅರಸರ ಕಾಲದಲ್ಲಿ ಬಿಲ್ಡ್ ಮಾಡಿರುವಂತಹ ಶ್ರೀ ರಾಮೇಶ್ವರ ದೇವಾಲಯ. ಬನ್ನಿ, ಇದರ ಒಳಗಡೆ ಏನೇನು ವಿಶೇಷತೆ ಇದೆ, ಆಮೇಲೆ ಐತಿಹಾಸಿಕವಾಗಿ ಇದು ಏನೇನು ವಸ್ತುಗಳನ್ನು ಒಳಗೊಂಡಿದೆ ಅಂತ ನೋಡೋಣ. ಅದಕ್ಕೂ ಮೊದಲು ನೀವೇನಾದರೂ ನನ್ನ ಯೂಟ್ಯೂಬ್ ಚಾನಲ್ನ ಮೊದಲು ನೋಡ್ತಾ ಇದ್ದರೆ ಕೈಂಡ್ಲಿ ಗೋ ಅಹೆಡ್ ಆ್ಯಂಡ್ ಸಬ್ಸ್ಕ್ರೈಬ್, ವಾಚ್, ಲೈಕ್ ಆ್ಯಂಡ್ ಆಲ್ಸೋ ಹಿಟ್ ಆನ್ ಬೆಲ್ ಐಕಾನ್ ಟು ಗೆಟ್ ಆಲ್ ದ ಫ್ಯೂಚರ್ ನೋಟಿಫಿಕೇಶನ್. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್. ಇವತ್ತು ನಾನಿದ್ದೀನಿ ಭಾರತದ ಗತ ಇತಿಹಾಸವನ್ನು ಮತ್ತು ಅದ್ಭುತ ವಾಸ್ತುಶೈಲಿಯನ್ನು ಮರುಕಳಿಸುವಂಥ ಒಂದು ಅದ್ಭುತವಾದಂತಹ ದೇವಾಲಯದಲ್ಲಿ. ಇದು ನಮ್ಮ ಸಾಗರದ ಕೆಳದಿಯಲ್ಲಿ ಇರುವಂತಹ ಕೆಳದಿ ರಾಮೇಶ್ವರ ದೇವಾಲಯ. ತುಂಬಾ ಅದ್ಭುತವಾದಂತಹ ದೇವಾಲಯ. ಇನ್ನು ಒಂದೇ ಪ್ರಿಮೈಸ್ನಲ್ಲಿ ಆಲ್ಮೋಸ್ಟ್ 3 ದೇವಾಲಯಗಳನ್ನು ನೀವು ನೋಡಬಹುದು. ಕೆಳದಿಯ ರಾಮೇಶ್ವರ ದೇವಾಲಯ ಪ್ರಮುಖವಾದಂತಹದ್ದು. ಕೆಳದಿ ರಾಮೇಶ್ವರ ದೇವಾಲಯ, ಆಮೇಲೆ ವೀರಭದ್ರ ದೇವಾಲಯ ಮತ್ತು ತಾಯಿ ಪಾರ್ವತಿ ದೇವಿಯ ದೇವಾಲಯ. ಈ 3 ದೇವಾಲಯಗಳು ಒಂದೇ ಪ್ರಿಮೈಸ್ನಲ್ಲಿದೆ. ಇನ್ನು ಪ್ರಮುಖವಾದಂತಹದ್ದು ರಾಮೇಶ್ವರ ಸ್ವಾಮಿಯ ದೇವಾಲಯ. ಇದು ತುಂಬಾ ಅದ್ಭುತವಾಗಿದೆ. ಹಿಂದೂ ವಾಸ್ತುಶೈಲಿಯ ಪ್ರಕಾರ ದೇವಾಲಯದ ಮುಂಭಾಗದಲ್ಲಿ ಒಂದು ದೊಡ್ಡದಾದಂತಹ ಸ್ತಂಭ ಇದೆ. ಇನ್ನು ಒಳಭಾಗದಲ್ಲಿ ಸುಂದರವಾದಂತಹ ರಾಮೇಶ್ವರ ಸ್ವಾಮಿಯ ದೇವಾಲಯವನ್ನು ನೀವು ನೋಡೋದಕ್ಕೆ ಸಾಧ್ಯ. ಇನ್ನು ಇಲ್ಲಿನ ಆರ್ಕಿಟೆಕ್ಚರ್ ಮಾತ್ರ ತುಂಬಾ ಅದ್ಭುತವಾಗಿದೆ. ಇದು ಕದಂಬ, ದ್ರಾವಿಡ, ಚಾಲುಕ್ಯ, ಹೊಯ್ಸಳ ಹೀಗೆ ಹಲವಾರು ವಾಸ್ತುಶೈಲಿಯ ಮಿಶ್ರಣದಲ್ಲಿ ಕಟ್ಟಿರುವಂಥ ಒಂದು ಸುಂದರವಾದಂತಹ ದೇವಾಲಯ. ಇನ್ನು ದೇವಾಲಯದ ಟಾಪನ್ನು ನೀವು ನೋಡಿದ್ರೆ ಸುಂದರವಾದಂತಹ ಗಂಡಬೇರುಂಡ ಪಕ್ಷಿಯನ್ನು ಕಲ್ಲಿನಲ್ಲಿ ಕೆತ್ತಿರುವಂತಹದ್ದು. ಇದು ಈ ದೇವಾಲಯದ ಪ್ರಮುಖವಾದಂತಹ ಆಕರ್ಷಣೆ. ಇನ್ನು ಸೀಲಿಂಗನ್ನು ನೋಡಿದ್ರೆ ಅದ್ಭುತವಾದಂತಹ ಹಲವಾರು ಕೆತ್ತನೆಗಳನ್ನು ನೋಡೋದಕ್ಕೆ ಸಾಧ್ಯ. ಇನ್ನೊಂದು ಪ್ರಮುಖವಾದಂತಹ ದೇವಾಲಯ ವೀರಭದ್ರ ಸ್ವಾಮಿಯ ದೇವಾಲಯ. ಇದು ಪಕ್ಕದಲ್ಲಿರುವಂಥ ಇನ್ನೊಂದು ಸುಂದರವಾದಂತಹ ದೇವಾಲಯ. ಇನ್ನು ಈ ದೇವಾಲಯವನ್ನು ನೋಡಬೇಕಂತಂದರೆ ಟೈಮಿಂಗ್ ಕೂಡ ಇದೆ. ಬೆಳಿಗ್ಗೆ 6ರಿಂದ ಸಂಜೆ 6 ಗಂಟೆವರೆಗೆ ಇದು ಓಪನ್ ಇರುತ್ತೆ. ಇನ್ನು ಪಕ್ಕದಲ್ಲಿ ಸುಂದರವಾದಂತಹ ಪಾರ್ವತಿ ದೇವಿಯ ದೇವಾಲಯ ಕೂಡ ಇದೆ. ಕೆಳದಿ ಲೊಕೇಟ್ ಆಗಿರುವುದು ಸಾಗರದಿಂದ ಆಲ್ಮೋಸ್ಟ್ ಒಂದು 6ರಿಂದ 8 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ. ಸಾಗರ ಮೇನ್ ಸಿಟಿಯಿಂದ ಬರ್ತೀರಾ ಅಂತಂದರೆ ಸುಮಾರು 6ರಿಂದ 8 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಬರಬೇಕಾಗತ್ತೆ. ಇನ್ನು ನೀವು ಸಿಗಂದೂರು ಮತ್ತು ನಡುವಿನಲ್ಲಿ ಬರುವಂಥ ಇಕ್ಕೇರಿ, ಈ 3 ಪ್ಲೇಸನ್ನು ಒಂದೇ ದಿನದಲ್ಲಿ ಕವರ್ ಮಾಡ್ಬೋದು. ಸೊ ಸಿಗಂದೂರಿಂದ ಸ್ವಲ್ಪ ಹಿಂದೆ ಬಂದಾಗ ಮೊದಲು ಇಕ್ಕೇರಿ ಸಿಗುತ್ತೆ, ಅದರ ನಂತರ ನೀವು ಕೆಳದಿಯನ್ನು ರೀಚ್ ಆಗ್ತೀರಾ. ಇನ್ನು ಇಲ್ಲಿನ ವಾಸ್ತುಶೈಲಿಯ ಬಗ್ಗೆ ಹೇಳೋದಾದರೆ ಇದೊಂದು ಭಾರತದ ವಾಸ್ತುಶೈಲಿಗೆ ವಾಸ್ತುಶೈಲಿಗೆ ಹಿಡಿದಂಥ ಒಂದು ಅದ್ಭುತವಾದಂತಹ ಕೈಗನ್ನಡಿ. ಯಾಕಂದರೆ ಇದು ಹಲವಾರು ವಾಸ್ತುಶೈಲಿಗಳ ಮಿಶ್ರಣವನ್ನು ನೀವಿಲ್ಲಿ ನೋಡ್ಬೋದು. ಕದಂಬ, ಚಾಲುಕ್ಯ, ಹೊಯ್ಸಳ, ವಿಜಯನಗರ ಹೀಗೆ ಹಲವಾರು ಪ್ರಕಾರದ ವಾಸ್ತುಶೈಲಿಗಳ ಮಿಶ್ರಣದಲ್ಲಿ ಕಟ್ಟಿರುವಂಥ ಒಂದು ಅದ್ಭುತವಾದಂತಹ ದೇವಾಲಯ ಇದು. ಸೊ ಈಗಾಗಲೇ ನೀವು ನೋಡಿರುವ ಹಾಗೆ ಯಾವುದೇ ಹಿಂದೂ ದೇವಾಲಯಗಳ ಪ್ರಮುಖ ದೇವಾಲಯಗಳನ್ನು ನೋಡಿದ್ರೆ ಮುಂಭಾಗದಲ್ಲಿ ಒಂದು ದೊಡ್ಡದಾದಂತಹ ಒಂದು ಸ್ತಂಭ ಇರುತ್ತೆ. ಕನ್ನಡದಲ್ಲಿ ಇದನ್ನು ಗರುಡಗಂಬ ಅಂತ ಕರೀತಾರೆ. ಅದೇ ರೀತಿ ಇಲ್ಲೂ ಒಂದು ಸುಂದರವಾದಂತಹ ಸ್ತಂಭ ಇದೆ ಮುಂಭಾಗದಲ್ಲಿ. ಅದರ ಮೇಲೆ ಕೂಡ ಸೂಕ್ಷ್ಮವಾದಂತಹ ದೇವರ ಕೆತ್ತನೆಗಳನ್ನು ನೀವು ನೋಡಬಹುದು. ಇನ್ನು 3 ದೇವಾಲಯಗಳು ಪ್ರಮುಖವಾಗಿ ಇಲ್ಲಿರುವುದನ್ನು ನೀವು ನೋಡ್ತೀರಾ. ಫಸ್ಟ್ ಇರೋದು ಪಾರ್ವತಿ ದೇವಿಯ ದೇವಾಲಯ, ನಡುವೆ ಇರುವುದು ಇನ್ನೊಂದು ಸುಂದರವಾದಂತಹ ದೇವಾಲಯ, ಹಾಗೆ ಲಾಸ್ಟಲ್ಲಿರುವುದು ಪ್ರಧಾನವಾದಂತಹ ರಾಮೇಶ್ವರ ಸ್ವಾಮಿಯ ದೇವಾಲಯ, ನಡುವಿನಲ್ಲಿರುವುದು ವೀರಭದ್ರ ಸ್ವಾಮಿಯ ದೇವಾಲಯ. ಮುಂಭಾಗದ ಸ್ತಂಭವನ್ನು ನೀವು ಸೂಕ್ಷ್ಮವಾಗಿ ಗಮನಿಸಿದರೆ ಅದರ ಮೇಲೆ ಹಲವಾರು ದೇವರ ಕೆತ್ತನೆಗಳನ್ನು ಕೂಡ ನೀವು ನೋಡಬಹುದು. ಪ್ರಮುಖವಾಗಿ ಹಿಂದೂ ದೇವರು ಎಲ್ಲೇ ಪೂಜನೆ ಮಾಡಿದ್ರೂ ಅಲ್ಲಿ ಗಣಪತಿ ದೇವಿಯ ಒಂದು ರಚನೆ ಅಥವಾ ಮೂರ್ತಿ ಇರುತ್ತೆ. ಸೊ ಅದೇ ರೀತಿ ಕಂಬದ ಮೇಲೆ ಸೂಕ್ಷ್ಮವಾಗಿ ನೀವು ನೋಡಿದ್ರೆ ಅಲ್ಲೂ ಕೂಡ ಗಮನಿಸ್ಬೋದು. ಇದು ತುಂಬಾ ಅದ್ಭುತವಾಗಿದೆ. ಇವೆಲ್ಲನೂ ಕಲ್ಲಿನಲ್ಲಿ ನಿರ್ಮಾಣ ಮಾಡಿರುವಂಥ ಒಂದು ಅದ್ಭುತವಾದಂತಹ ದೇವಾಲಯ ಇದು. ಸೊ ನಮ್ಮ ಪೂರ್ವಜರು ಏನೇ ಮಾಡಿದ್ರು ಲಾಂಗ್ ಫ್ಯೂಚರ್ನ ಬಗ್ಗೆ ಯೋಚನೆ ಮಾಡಿಬಿಟ್ಟು ಅದನ್ನು ರಚನೆ ಮಾಡ್ತಾಯಿದ್ರು.
ಯಾಕಂದರೆ ಬೇರೆ ಯಾವುದೇ ವಸ್ತುಗಳಿಂದ ನೀವು ಇದನ್ನು ನಿರ್ಮಾಣ ಮಾಡಿದ್ರೂ ಇಷ್ಟೊತ್ತಿಗೆ ಇದು ನಾಶ ಆಗ್ತಾ ಇತ್ತು. ಆದರೆ ಕಲ್ಲಿನಲ್ಲಿ ಮಾಡಿರೋದ್ರಿಂದ ಇದು ಹಲವಾರು ಶತಮಾನಗಳನ್ನು ದಾಟಿಕೊಂಡು ಬಂದಿರುವಂತಹ ದೇವಾಲಯ ಇದು. ಇತಿಹಾಸದ ಪ್ರಕಾರ ಇವು ಸುಮಾರು 15 ಅಥವಾ 16ನೇ ಶತಮಾನದ ಇಂಬಿಟ್ವೀನಲ್ಲಿ ಇದನ್ನು ನಿರ್ಮಾಣ ಮಾಡಿದ್ದಾರೆ ಅನ್ನೋ ಒಂದು ಪ್ರತೀತಿ ಇದೆ. ಹೀಗೆ ಸ್ತಂಭವನ್ನು ದಾಟ್ಕೊಂಡು ನೀವು ಮುಂದುವರೆದರೆ ಪ್ರಧಾನವಾಗಿರುವಂತಹ ದೇವಾಲಯವನ್ನು ನೀವು ಎಂಟರ್ ಆಗ್ತೀರಾ. ಅದು ರಾಮೇಶ್ವರ ದೇವಾಲಯ. ಇನ್ನು ಇಲ್ಲಿನ ಆರ್ಕಿಟೆಕ್ಚರ್ ಅಂತೂ ನಿಜವಾಗಿಯೂ ಅಮೇಝಿಂಗ್ ಆಗಿದೆ. ಪ್ರತಿಯೊಂದು ಕಲ್ಲಿನ ಮೇಲೂ ನೀವೊಂದು ಅದ್ಭುತವಾದಂತಹ ಕೆತ್ತನೆಯನ್ನು ನೋಡೋದಕ್ಕೆ ಸಾಧ್ಯ. ಹಲವಾರು ದೇವರುಗಳಿರಬಹುದು, ದೇವತೆಗಳಿರಬಹುದು, ಅವುಗಳೆಲ್ಲದರ ಸುಂದರವಾದ ಕೆತ್ತನೆಯನ್ನು ನೀವು ನೋಡಬಹುದು. ಇದು ಕಂಪ್ಲೀಟ್ ಆಗಿ ದೊಡ್ಡದಾದಂಥ ಕಲ್ಲುಗಳಿಂದ ಕಟ್ಟಿರುವಂಥ ಒಳಭಾಗದ ದೇವಾಲಯದ ಇನ್ಸೈಡ್ ವ್ಯೂ ಇದು. ಇನ್ನು ನಾನು ಆಗಲೇ ಹೇಳಿರುವ ಹಾಗೆ ಪ್ರತಿಯೊಂದು ಕಲ್ಲಿನ ಮೇಲೂ ಒಂದೊಂದು ಅದ್ಭುತವಾದಂತಹ ಕೆತ್ತನೆಯನ್ನು ನೀವು ನೋಡೋದಕ್ಕೆ ಸಾಧ್ಯ. ಇಷ್ಟೊಂದು ಪರ್ಫೆಕ್ಟಾಗಿ ಯಾವ ರೀತಿ ಕೆತ್ತನೆ ಮಾಡ್ತಾ ಇದ್ರು ಅನ್ನೋದರ ಬಗ್ಗೆ ಇದು ಇಂದಿಗೂ ವಿಜ್ಞಾನಕ್ಕೆ ಒಂದು ದೊಡ್ಡ ಸವಾಲಾಗಿರುವಂತಹದ್ದು. ಯಾಕಂದರೆ ಸುಮಾರು 15-16ನೇ ಶತಮಾನದಲ್ಲಿ ಮಾಡಿರುವಂತಹ ರಚನೆಗಳಿವು. ಕಲ್ಲು ಅದರ ಮೇಲಿರುವ ಆಕೃತಿಗಳು, ಶೇಪನ್ನು ನೋಡಿದ್ರೆ ಎಲ್ಲಿ ಕೂಡ ಒಂದು ಉಳಿಯ ಏಟು ಕೂಡ ಜಾಸ್ತಿ ಬಿದ್ದಿಲ್ಲ. ಅಷ್ಟೊಂದು ಪರ್ಫೆಕ್ಟಾಗಿ ಕೆತ್ತನೆ ಮಾಡಿದ್ದಾರೆ. ಇಷ್ಟೊಂದು ಅದ್ಭುತವಾದ ಕೆತ್ತನೆ ಹೇಗೆ ಮಾಡಿರ್ಬೋದು ಅನ್ನೋ ಒಂದು ವಿಚಾರ ಕೂಡ ಇಂದಿಗೂ ವಿಜ್ಞಾನಕ್ಕೆ ಸವಾಲಾಗಿಯೇ ಉಳಿದಿದೆ. ಇನ್ನು ಒಳಭಾಗದಲ್ಲಿರುವುದು ಪ್ರಮುಖವಾದಂತಹ ಶಿವನ ಇನ್ನೊಂದು ರೂಪವಾದಂತಹ ರಾಮೇಶ್ವರ ದೇವಾಲಯ. ತುಂಬಾ ಅದ್ಭುತವಾಗಿದೆ. ಇನ್ನು ಈಗಾಗಲೇ ಹೇಳಿರುವ ಹಾಗೆ ದೇವಾಲಯಕ್ಕೆ ಟೈಮಿಂಗ್ ಕೂಡ ಇರೋದರಿಂದ ಇದು ಡೇ ಟೈಮಲ್ಲಿ ಮಾತ್ರ ಓಪನಿಂಗ್ ಇರುತ್ತೆ. ಇದಕ್ಕೆ 2 ಬಾಗಿಲುಗಳು ಕೂಡ ಇದೆ. 2 ಕಡೆಯಿಂದ ನೀವು ಒಳಗಡೆ ಎಂಟರ್ ಆಗ್ಬೋದು. ಇನ್ನು ಗೋಡೆಯಲ್ಲಿ ಅದ್ಭುತವಾದಂಥ ಕೆತ್ತನೆಗಳು, ಎಸ್ಪೆಷಲಿ ಸಿಂಹದ ರಚನೆಯನ್ನು ನೀವು ನೋಡ್ಬೋದು. ಇನ್ನು ಇದೊಂದು ಅದ್ಭುತವಾದಂತಹ ಮೇಷದ ರಚನೆ ಕೂಡ ನೋಡ್ಬೋದು. ತಲೆ ಮೇಷದ ಆಕಾರದಲ್ಲಿ ಇದ್ದು ಮತ್ತು ಬಾಡಿ ಮನುಷ್ಯನ ಆಕಾರದಲ್ಲಿರುವ ಒಂದು ಅದ್ಭುತವಾದಂತಹ ರಚನೆ ಇದು. ಇನ್ನು ದೇವಾಲಯದ ಸೀಲಿಂಗನ್ನು ನೀವು ಸೂಕ್ಷ್ಮವಾಗಿ ಗಮನಿಸಿದರೆ ತುಂಬ ಅದ್ಭುತವಾದಂತಹ ವಿಚಾರಗಳನ್ನು ಇಲ್ಲಿ ನೋಡೋದಕ್ಕೆ ಸಾಧ್ಯ. ಇವೆಲ್ಲ ತುಂಬ ಹೆವಿ ಕಲ್ಲಿನಲ್ಲಿ ಕಟ್ಟಿರುವಂಥದ್ದು. ಅದಕ್ಕೆ ಗಾಳಿ, ಮಳೆ ಇರ್ಬೋದು, ಭೂಕಂಪ, ಸುನಾಮಿ ಯಾವುದೇ ವಿಚಾರಗಳಿಂದ ಅಫೆಕ್ಟ್ ಆಗದೇನೆ ಶತಮಾನಗಳನ್ನು ದಾಟಿಕೊಂಡು ಬಂದಿದೆ. ಇನ್ನು ಈ ದೇವಾಲಯದ ಅದ್ಭುತ ಮತ್ತು ಇನ್ನೊಂದು ಪ್ರಮುಖ ವಿಚಾರ ಏನಪ್ಪ ಅಂತ ಅಂದರೆ ಸೀಲಿಂಗ್ನಲ್ಲಿ ಇರುವಂತಹ ಒಂದು ಅದ್ಭುತವಾದಂತಹ ಕೆತ್ತನೆ. ಇದನ್ನು ಕನ್ನಡದಲ್ಲಿ ಗಂಡಬೇರುಂಡ ಅಂತ ಕರಿತೀವಿ. ಇದು ಒಂದು ಪಕ್ಷಿ 2 ತಲೆಗಳಿರುವಂತಹ ಒಂದು ಲಾಂಛನದ ಚಿತ್ರ. ಇದು ಈ ದೇವಾಲಯದ ಅದ್ಭುತವಾದಂತಹ ಮತ್ತು ಪ್ರಮುಖವಾದಂತಹ ಆಕರ್ಷಣೆ. ಇನ್ನು ತುಂಬಾ ಅದ್ಭುತವಾಗಿ ಶೇಪ್ ಕೂಡ ಕೊಟ್ಟಿದ್ದಾರೆ. ನೋಡೋದಕ್ಕೆ ಅಷ್ಟೇ ಅದ್ಭುತವಾಗಿ ಕೂಡ ಇದೆ. ಇದು ಪ್ರಮುಖವಾದಂತಹ ರಾಮೇಶ್ವರ ಸ್ವಾಮಿಯ ದೇವಾಲಯ. ಇನ್ನು ಇದನ್ನು ದಾಟಿಕೊಂಡು ನೀವು ನೆಕ್ಸ್ಟ್ ಹೋದರೆ ಅಲ್ಲಿರುವುದು ಮಧ್ಯದಲ್ಲಿ ವೀರಭದ್ರ ಸ್ವಾಮಿ ಇನ್ನೊಂದು ಸುಂದರವಾದಂತಹ ದೇವಾಲಯ ಇದೆ. ಇದು ಕೂಡ ಅಷ್ಟೇ ಚೆನ್ನಾಗಿ ಬಿಲ್ಟ್ ಮಾಡಿದ್ದಾರೆ. ಇಲ್ಲೂ ಕೂಡ ಹಲವಾರು ರೀತಿಯ ದೇವರುಗಳ ಕೆತ್ತನೆಯನ್ನು ನೀವು ಕಲ್ಲಿನಲ್ಲಿ ನೋಡೋದಕ್ಕೆ ಸಾಧ್ಯ ಒಳಭಾಗದಲ್ಲಿ.
ಇದು ಪ್ರಮುಖವಾಗಿ ಶಿವನ ಆತ್ಮಲಿಂಗ ಇರುವಂತಹ ಒಂದು ದೇವಾಲಯ. ವೀರಭದ್ರ ಸ್ವಾಮಿಯ ದೇವಾಲಯ ಇದು. ಮುಂಭಾಗದಲ್ಲಿ ಒಂದು ಸುಂದರವಾದಂಥ ಚಿಕ್ಕ ನಂದಿಯ ವಿಗ್ರಹ ಕೂಡ ಇದೆ. ಅದು ನಂದಿ ಒಳಗಡೆ ಇರುವ ಶಿವನನ್ನು ನೋಡ್ತಾ ಇದೆ ಅನ್ನುವ ಒಂದು ಪ್ರತೀತಿ ಕೂಡ ಇದೆ. ಇದು ಕೂಡ ಅಷ್ಟೇ ಸುಂದರವಾಗಿ ವೈಭವಪೂರಿತವಾಗಿದೆ. ಈ 3 ಪ್ರಿಮೈಸ್ಗಳಿರೋದು ಒಂದು ಈ 3 ದೇವಾಲಯಗಳಿರುವುದು ಒಂದೇ ಪ್ರಿಮೈಸ್ನಲ್ಲಿ. ಇನ್ನು ಈ ದೇವಾಲಯದ ಮುಂಭಾಗದಲ್ಲಿ ದೊಡ್ಡ ದೊಡ್ಡದಾದಂತಹ ಗಂಟೆಗಳನ್ನು ಕೂಡ ಕಟ್ಟಿದ್ದಾರೆ. ಸೊ ತುಂಬ ಜನ ಹರಕೆ ಹೊತ್ಕೊಂಡು ಬಂದವರು ಇಲ್ಲಿ ಗಂಟೆಯನ್ನು ಬಾರಿಸಿದರೆ ಅವರ ಹರಕೆ ನೆರವೇರುತ್ತೆ ಅನ್ನೋ ಒಂದು ಪ್ರತೀತಿ ಕೂಡ ಇದೆ. ಒಟ್ಟಾರೆ ಈ ದೇವಸ್ಥಾನ ತುಂಬಾ ಅದ್ಭುತವಾಗಿದೆ. ಆಮೇಲೆ ಇಲ್ಲಿರುವ ಕೆತ್ತನೆಗಳು ಇವುಗಳು ತುಂಬಾ ಅದ್ಭುತವಾಗಿದೆ. ಇದರ ಬಗ್ಗೆ ಹಲವಾರು ಸಂಶೋಧನೆಗಳು ಕೂಡ ನಡೀತಾ ಇದೆ. ಇನ್ನು ನೀವು ನೆಲದ ಮೇಲೆ ಕೂಡ ನೋಡಬಹುದು ಕೆಲವು ದೇವತೆಗಳ ಚಿತ್ರವನ್ನು ಕೆತ್ತನೆ ಮಾಡಿದ್ದಾರೆ. ಇವೆರಡು ಸುಂದರವಾದ ದೇವಾಲಯಗಳನ್ನು ದಾಟಿಕೊಂಡು ನೀವು ಪಕ್ಕದಲ್ಲಿ ಬಂದರೆ ಇನ್ನೊಂದು ಪಾರ್ವತಿ ದೇವಿಯ ಸುಂದರವಾದಂತಹ ದೇವಾಲಯ ಇದೆ. ಅನ್ಫಾರ್ಚುನೇಟ್ಲಿ ನಾನು ಹೋದಾಗ ಟೆಂಪಲ್ ಕ್ಲೋಸ್ ಇತ್ತು, ಒಳಭಾಗವನ್ನು ನೋಡೋಕ್ಕಾಗಲಿಲ್ಲ. ಬಟ್ ಇದು ಈ ಪ್ರಿಮೈಸ್ನಲ್ಲಿರುವ ಇನ್ನೊಂದು ಸುಂದರವಾದಂತಹ ದೇವಾಲಯ. ಎಲ್ಲೇ ಶಿವನ ದೇವಾಲಯ ನೋಡಿದ್ರೂ ಐದರ್ ಒಂದು ಚಿಕ್ಕದಾದಂಥ ಮೂರ್ತಿಯೋ ಅಥವಾ ಶಿವನ ಪಕ್ಕದಲ್ಲಿ ಇನ್ನೊಂದು ಚಿಕ್ಕದಾದಂಥ ದೇವಾಲಯವೋ ಇರುತ್ತೆ. ಅದರಲ್ಲಿ ಡೆಡಿಕೇಟೆಡ್ ಆಗಿ ಪಾರ್ವತಿ ದೇವಿಯ ದೇವಾಲಯ ಇರುತ್ತೆ. ಅದೇ ರೀತಿ ಇಲ್ಲೂ ಕೂಡ ಸುಂದರವಾದಂತಹ ಪಾರ್ವತಿ ದೇವಾಲಯವನ್ನು ನೋಡ್ಬೋದು. ಇದಿಷ್ಟು ಈ ದೇವಾಲಯದ ಪ್ರಮುಖವಾದಂತಹ ಆಕರ್ಷಣೆ. ಇನ್ನು ನೀವು ಒನ್ ಡೇ ಪ್ಲ್ಯಾನ್ ಮಾಡಿಕೊಂಡು ಟ್ರಿಪ್ಗೆ ಅಂತ ಬರ್ತೀರಾ ಸಾಗರ ಶಿವಮೊಗ್ಗಕ್ಕೆ ಅಂತ ಬಂದರೆ, ಸೊ ಮೊದಲು ಸಿಗಂದೂರು ದೇವಾಲಯವನ್ನು ನೋಡಿಬಿಟ್ಟು ಆಮೇಲೆ ಇಕ್ಕೇರಿ ಮತ್ತು ಕೆಳದಿ ಇವು ಮೂರನ್ನು ಒಟ್ಟಿಗೆ ಒಂದೇ ದಿನದಲ್ಲಿ ಕವರ್ ಮಾಡ್ಬೋದು. ಯಾಕಂದರೆ ಈ ದೇವಾಲಯಗಳನ್ನು ಕ್ಲೀನಾಗಿ ಅಬ್ಸರ್ವ್ ಮಾಡ್ತೀರಾ ಅಂತಂದರೆ, ಇಲ್ಲಿರೋ ವೈಶಿಷ್ಟ್ಯತೆಯನ್ನು ನೀವು ನೋಡ್ತೀರಾ ಅಂತಂದರೆ ತುಂಬ ಟೈಮ್ ಕೂಡ ಹಿಡಿಯುತ್ತೆ. ಸೊ ಅದಕ್ಕೆ ನೀವು ಸಫಿಷಿಯೆಂಟ್ ಟೈಮ್ ಇಟ್ಕೊಂಡು ಪ್ಲ್ಯಾನ್ ಮಾಡಿಕೊಂಡು ಬರಬೇಕಾಗತ್ತೆ. ಇದು ನಮ್ಮ ಕರ್ನಾಟಕದ ಇನ್ನೊಂದು ಪ್ರಸಿದ್ಧವಾದಂತಹ ಆಕರ್ಷಣೀಯ ಪ್ರವಾಸಿ ಕೇಂದ್ರ ಕೂಡ ಹೌದು. ಇನ್ನು ದೇವಾಲಯದ ಹಿಂಭಾಗದಲ್ಲಿ ಕೂಡ ಒಂದು ಸುಂದರವಾದಂತಹ ಕೆತ್ತನೆ ಕೂಡ ನೀವು ದೇವಾಲಯದಲ್ಲಿ ನೋಡಬಹುದು. ಇದು ಕೂಡ ತುಂಬಾ ಅದ್ಭುತವಾಗಿದೆ. ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆದರೆ ಕೈಂಡ್ಲಿ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್. ಆಲ್ಸೋ ಹಿಟ್ ಆನ್ ಬೆಲ್ ಐಕಾನ್ ಟು ಗೆಟ್ ಆಲ್ ದ ಫ್ಯೂಚರ್ ನೋಟಿಫಿಕೇಷನ್. ಆಮೇಲೆ ಯಾರು ಈ ಪ್ಲೇಸ್ಗಳಿಗೆ ವಿಸಿಟ್ ಮಾಡಬೇಕಂತ ಇಂಟ್ರೆಸ್ಟಿಂಗ್ ಆಗಿರ್ತಾರೋ ಅವ್ರ ಜೊತೆ ಈ ವಿಡಿಯೋನ ಶೇರ್ ಮಾಡಿ. ಸೊ ಇದರಲ್ಲಿ ಹೇಳಿರುವಂತಹ ಮಾಹಿತಿಗಳು ಅವ್ರಿಗೂ ಹೆಲ್ಪ್ಫುಲ್ ಆಗ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್.